ವೆಲ್ಕಮ್ ಬ್ಯಾಕ್. ಬಳ್ಳಾರಿ ಜೈಲಿನಲ್ಲಿ ಬಳಲಿ ಬೆಂಡಾದ ದಾಸ ರೇಣುಕಾ ಕೊಲೆ ಸಾರಥಿಗೆ ಇದೆಯಾ ಟಿವಿ ದರ್ಶನ? ಇವತ್ತಾದ್ರೂ ದರ್ಶನ್ಗೆ ಸಿಗತ್ತಾ ಟಿವಿ ಭಾಗ್ಯ? ಟಿವಿ ಬೇಕು ಅಂತ ಕೇಳಿದ್ರು, ಸೊ ಇವತ್ತಾದ್ರೂ ಟಿವಿ ಸಿಗತ್ತಾ? 3 ದಿನದಿಂದ ಟಿವಿಗಾಗಿ ದಾಸ ಗೋಗರಿತಾ ಇದ್ದಾರಂತೆ. ಏನೇನಾಯ್ತು ಅಂತ ಕೇಸ್ ಡೀಟೇಲ್ಸ್ ತಿಳ್ಕೊಬೇಕಾಗಿರುತ್ತೆ. ದರ್ಶನ್ ಸೆಲ್ನಲ್ಲಿ ಇರೋಂಥ ಟಿವಿಯನ್ನ ಸಿಬ್ಬಂದಿ ರಿಪೇರಿ ಕಳಿಸಿದಾರಂತೆ. ಇವತ್ತು ಟಿವಿ ರಿಪೇರಿ ಮಾಡಿಸ್ಕೊಡೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ವಿಜಯಲಕ್ಷ್ಮಿ ಅವರು ಬಳ್ಳಾರಿ ಜೈಲಿಗೆ ಭೇಟಿ ಕೊಟ್ಟಿದ್ರು. ಆನಂತರ ಬೇಲ್ ಅರ್ಜಿಗೆ ಸಹಿ ಮಾಡಿಸ್ಕೊಂಡ್ರು ದರ್ಶನ್ ಅವ್ರ ಹತ್ರ. ಬೇಲ್ ಅರ್ಜಿಗೆ ಸಹಿ ಮಾಡಿದ ಬಳಿಕ ದರ್ಶನ್ ರಿಲ್ಯಾಕ್ಸ್ ಆಗಿದಾರಂತೆ. ರಾತ್ರಿ ಚೆನ್ನಾಗಿ ನಿದ್ದೆ ಮಾಡಿದಾರಂತೆ. ಬೆಳಗ್ಗೆ ಬಿಂದಾಸ್ ಆಗಿ ತಿಂಡಿ ಸೇವನೆ ಮಾಡಿದಾರಂತೆ. ಉಪ್ಪಿಟ್ಟಿನ ಜೊತೆಗೆ ಡ್ರೈ ಫ್ರೂಟ್ಸ್ ಸೇವನೆ ಮಾಡಿದಾರಂತೆ. ನಿನ್ನೆ ಬಂದು ಬೇಲ್ ಅರ್ಜಿಗೆ ಸೈನ್ ಮಾಡಿಸ್ಕೊಂಡು ಹೋದರು. ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರೋದ್ರಿಂದ ಬೇಲ್ಗೆ ಅಪ್ಲೈ ಮಾಡ್ತಾರೆ. ಸೊ ಹಾಗಾಗಿ ಪತ್ನಿ ಬಂದು ಬೇಲ್ ಅರ್ಜಿಗೆ ಸೈನ್ ಮಾಡಿಸ್ಕೊಂಡು ಹೋಗಿರೋದ್ರಿಂದ ಆ ನಂತರದಲ್ಲಿ ದರ್ಶನ್ ಸ್ವಲ್ಪ ರಿಲ್ಯಾಕ್ಸ್ಡ್ ಆಗಿದ್ದಾರಂತೆ. ಇವತ್ತು ಬೆಳಗ್ಗೆ ತಿಂಡಿ ಕೂಡ ತಿಂದಿದ್ದಾರೆ. ರಾತ್ರಿ ಚೆನ್ನಾಗಿ ನಿದ್ದೆ ಮಾಡಿದ್ದಾರಂತೆ. ವಿಜಯಲಕ್ಷ್ಮಿ ನೆನ್ನೆ ಜೈಲಿಗೆ ಬರ್ತಾ ಇದ್ದಂಥ ದೃಶ್ಯಗಳನ್ನ ನೋಡಿದಿರಿ. ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ರೇಣುಕಾರಾಧ್ಯ ಬಳ್ಳಾರಿಯಿಂದ ಕನೆಕ್ಟ್ ಆಗಿದ್ದಾರೆ. ರೇಣುಕಾರಾಧ್ಯ, ಜೈಲಿನಲ್ಲಿ ದರ್ಶನ್ಗೆ ಈಗ ಯಾವ ರೀತಿ ಪರಿಸ್ಥಿತಿ ಇದೆ? ದರ್ಶನ್ ಮೂಡ್ ಹೇಗಿದ್ದಾರಂತೆ? ಒಂದು ಎರಡನೇದು, ಬೇಲ್ಗೆ ಅಪ್ಲೈ ಮಾಡ್ತಾರಾ? ಮುಂದೆ ಏನಾಗಬಹುದು? ಮತ್ತೆ ಇಲ್ಲಿ ಪರಪನಗ್ರಹದಲ್ಲಿ ಹೇಗೆ ರೆಸಾರ್ಟ್ ತರ ಇತ್ತು ಅನ್ನೋದನ್ನ ನಾವು ನೋಡಿದ್ವಿ. ಬಳ್ಳಾರಿ ಜೈಲಿನಲ್ಲಿ ಏನ್ ಪರಿಸ್ಥಿತಿ ಇದೆ? ಶ್ರೀಲಕ್ಷ್ಮಿ, ದರ್ಶನ್ ಅವರು ನಿನ್ನೆಗೆ ಕಂಪೇರ್ ಮಾಡಿದರೆ ಇವತ್ತು ಸ್ವಲ್ಪ ನಾರ್ಮಲ್ ಸ್ಥಿತಿಯಲ್ಲಿ ಇದ್ದಾರೆ ಅಂತ ನಮಗೆ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. ಯಾಕಂದರೆ ಕಳೆದ 3 ದಿನಗಳಿಂದ ಮೊದಲನೇ ದಿನ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡ್ತಾರೆ ಅಂತ ಟೆನ್ಷನ್ನಲ್ಲಿದ್ದರೆ ಅದರಲ್ಲಿ ಏನೆಲ್ಲ ಅಂಶಗಳಿವೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಟೆನ್ಷನ್ ಮಾಡ್ಕೊಂಡಿದ್ರು. ಯಾವಾಗ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡ್ಕೊಂಡ್ರು ಅಲ್ಲಿರ್ತಕ್ಕಂಥ ಅಂಶಗಳು ಜೊತೆಗೆ 231 ಸಾಕ್ಷಿಗಳ ಬಗ್ಗೆ ಅವನ್ನೆಲ್ಲ ನೋಡಿದಾಗ ಒಂದು ರೀತಿ ದಂಗಾಗಿ ಸಾಕಷ್ಟು ಒತ್ತಡಕ್ಕೆ ಒಳಗಾದರು. ಆ ಬಳಿಕ ಅವರಿಗೆ ಆರೋಗ್ಯ ತಪಾಸಣೆಯನ್ನು ಮಾಡಿ ಅವರ ಆರೋಗ್ಯವನ್ನು ನಿಗಾ ಇಟ್ಟು ಒಂದು ವೈದ್ಯರನ್ನ ಕರೆಸಿ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಯಿತು. ಅದಾದ ಬಳಿಕ ಅಂದರೆ ನಿನ್ನೆ ಸಂಜೆ ಯಾವಾಗ ವಿಜಯಲಕ್ಷ್ಮಿ ಹಾಗೂ ಅವರ ಸಹೋದರ ದಿನಕರ್ ಬಂದು ಹೋದರು, ಆ ಬಳಿಕ ದರ್ಶನ್ ಅವರು ಒಂದಷ್ಟು ರಿಲೀಫ್ ಆಗಿದ್ದಾರೆ ಅಂತ ಈಗ ನಮಗೆ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಒಂದು ಕಡೆಗೆ ಏನು ಚಾರ್ಜ್ ಶೀಟ್ ಸಲ್ಲಿಕೆ ಆಯಿತು, ಆ ಆತಂಕದ ನಡುವೆ ಇನ್ಮೇಲೆ ನಾವು ಬೇಲ್ಗೆ ಅಪ್ಲೈ ಮಾಡ್ಬೋದು ಅನ್ನುವ ಒಂದು ನಿರಾಳತೆಯಲ್ಲಿ ಅವರಿದ್ದಾರೆ. ಆದರೆ ಬೇಲ್ ಅಷ್ಟು ಈಸಿಯಾಗಿ ಸಿಗಲ್ಲ ಅಂತ ಆದರೂ ಕೂಡ ಒಂದು ರೀತಿ ನಾವು ಅಪ್ಲೈ ಮಾಡಿದರೆ ಸಿಗಬಹುದು ಅನ್ನುವ ಒಂದು ನಿರಾಳತೆಯಲ್ಲಿರ್ತಕ್ಕಂಥದ್ದು. ಹೀಗಾಗಿ ಒಂದಷ್ಟು ರಿಲೀಫ್ ಆಗಿದ್ದಾರೆ. ನಿನ್ನೆ ಸಂಜೆ ಅಂದರೆ ನಿನ್ನೆ ರಾತ್ರಿ ನಿದ್ದೆಯನ್ನು ಕೂಡ ಮಾಡಿದ್ದಾರೆ, ರಾತ್ರಿ ಊಟವನ್ನು ಮಾಡಿದ್ದಾರೆ. ಇವತ್ತು ಬೆಳಗ್ಗೆ ಡ್ರೈ ಫ್ರೂಟ್ಸ್ ತಿನ್ನೋದ್ರ ಜೊತೆಗೆ ಬೆಳಗ್ಗೆ ಟಿಫನನ್ನು ಕೂಡ ಮಾಡಿದ್ದಾರೆ. ಇದೀಗ ಜೈಲಿನ ಸಿಬ್ಬಂದಿ ದರ್ಶನ್ ಅವರಿಗೆ ಫುಡ್ಡನ್ನು ಕೊಟ್ಟಿದ್ದಾರೆ. ಆದರೆ ಅವ್ರಿಗೆ ಇರ್ತಕ್ಕಂಥದ್ದು ಈಗ ಒಂದೇ ಒಂದು ಸಮಸ್ಯೆ ಏನಂದರೆ ಕಳೆದ 4 ದಿನಗಳಿಂದ ಅವರು ಟಿವಿಯನ್ನು ಕೇಳ್ತಿದ್ದಾರೆ. ಆದರೆ ಜೈಲಿನ ಅಧಿಕಾರಿಗಳು ಇಲ್ಲಿವರೆಗೂ ಅವರಿಗೆ ಟಿವಿಯನ್ನು ಕೊಟ್ಟಿಲ್ಲ. ಯಾಕಂದರೆ ಅದಕ್ಕೆ ಸಾಕಷ್ಟು ಫಾರ್ಮಾಲಿಟೀಸ್ ಇರುತ್ತೆ. ಅದೆಲ್ಲ ಕ್ಲಿಯರ್ ಆಗಬೇಕು ಅಂದರೆ ಲಿಖಿತವಾಗಿ ಅರ್ಜಿಯನ್ನು ಕೊಡಬೇಕು ಅಂತ ಹೇಳಿದರು. ಆ ಲಿಖಿತವಾಗಿ ಇಷ್ಟು ದಿನ ಮೌಖಿಕವಾಗಿ ಕೇಳಿದರು. ನಿನ್ನೆ ಲಿಖಿತವಾಗಿ ಅರ್ಜಿಯನ್ನು ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ಫಾರ್ಮಾಲಿಟೀಸ್ ನಡೀತಾ ಇರ್ತಕ್ಕಂಥದ್ದು. ಇನ್ನೊಂದು ಕಡೆಗೆ ಬಳ್ಳಾರಿ ಜೈಲಿನಲ್ಲಿ ಹೊಸ ಟಿವಿಗಳಿಲ್ಲ, ಹಳೆ ಟಿವಿಗಳನ್ನೇ ರಿಪೇರಿ ಮಾಡಿ ಅವರಿಗೆ ಕೊಡಬೇಕಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಟಿವಿ ಕೊಡೋದು ಡಿಲೇ ಆಗ್ತಿದೆ ಅಂತ ಜೈಲು ಅಧಿಕಾರಿಗಳು ಹೇಳ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಇವತ್ತು ಸಂಜೆ ವೇಳೆಗೆ ಅವರಿಗೆ ಟಿವಿಯನ್ನು ಕೊಡಬಹುದು. ಇನ್ನೊಂದು ಕಡೆಗೆ ಒಂದಷ್ಟು ಆತಂಕದ ನಡುವೆ ಕೂಡ ನಾಳೆ ಇವರು ಬರ್ತಾ ಇದ್ದಾರೆ, ದರ್ಶನ್ ಅವರ ಪರ ವಕೀಲರು ಕೂಡ ನಾಳೆ ಬರ್ತಕ್ಕಂಥ ಸಾಧ್ಯತೆ ಇದೆ. ಇನ್ನೊಂದು ಕಡೆಗೆ ಅವರಿಗೆ ಫೋನಿನ ವ್ಯವಸ್ಥೆಯನ್ನು ಕೂಡ ಈಗ ಆಕ್ಸೆಸ್ ಆಗಿದೆ. ಜೈಲಿನ ಪ್ರಿಸನ್ ಕಾಲಿಂಗ್ ಸಿಸ್ಟಮ್ ಮೂಲಕ ದರ್ಶನ್ ಅವರು ಅವ್ರ ಮನೆಯವ್ರ ಜೊತೆ ಮಾತನಾಡ್ತಿದ್ದಾರೆ. ಜೊತೆಗೆ ವಕೀಲರ ಜೊತೆಗೂ ಕೂಡ ಮಾತುಕತೆಯನ್ನು ಮಾಡ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಒಂದಷ್ಟು ರಿಲೀಫ್ ಆಗಿದ್ದಾರೆ ಅಂತ ನಮಗೆ ಈಗ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ರೇಣುಕಾರಾಧ್ಯ ಡೀಟೇಲ್ಸ್ಗಾಗಿ. ನಮ್ ಗುರು ನಮ್ ಬಾಸ್ ಅಂತ ಹಿಂದೆ ಓಡ್ಕೊಂಡು ಕೊಲೆ ಕೇಸಲ್ಲಿ ಲಾಕ್ ಆಗಿರೋ ಫ್ಯಾನ್ಸ್ ಈಗ ಜೈಲಿಂದ ಹೊರಗಡೆ ಬರಕ್ಕೆ ಒದ್ದಾಡ್ತಾ ಇದ್ದಾರೆ. ಜಾಮೀನಿಗೆ ಅರ್ಜಿಗೂ ಕೂಡ ಅಪ್ಲೈ ಮಾಡೋಕೆ ಆಗದಿರೋ ಸ್ಥಿತಿಲಿದ್ದಾರೆ. ಬಾಸ್ ಹಿಂದೆ ಹೋದವರಿಗೆ ತಪ್ಪದ ವನವಾಸ. ಜೈಲಿನಿಂದ ಹೊರಬರಲಾಗದೆ ನಿತ್ಯ ಪರದಾಟ. ನಮ್ಮ ಬಾಸ್ ವಿಷಯಕ್ಕೆ ಬಂದ್ರೆ ಸುಮ್ನಿರಲ್ಲ. ನಮ್ ಬಾಸೇ ನಮ್ಗೆ ದೇವ್ರು.
ನಮ್ಮ ಬಾಸ್ ಡಿ ಬಾಸ್ ಅಂತ ಚೀರಾಡ್ತಿದ್ದವರು ಈಗ ಕೊಲೆ ಕೇಸಲ್ಲಿ ಲಾಕ್ ಆಗಿದ್ದಾರೆ. ಚಾರ್ಜ್ ಶೀಟ್ ಸಲ್ಲಿಕೆಯಾದ್ಮೇಲೆ ಒಬ್ಬೊಬ್ಬರೇ ಜಾಮೀನಿಗೆ ಅರ್ಜಿ ಹಾಕ್ತಿದ್ದಾರೆ. ಆದ್ರೆ ಮಂಡ್ಯದ ನಂದೀಶ್ ಮಾತ್ರ ಹೇಳಲಾಗದ ಸ್ಥಿತಿಗೆ ಸಿಲುಕಿ ಒದ್ದಾಡ್ತಿದ್ದಾನೆ. ದರ್ಶನ್ಗೆ ಸಹಾಯ ಮಾಡಲು ಹೋಗಿ ಕೊಲೆ ಕೇಸಲ್ಲಿ ತಗಲಾಕೊಂಡು ಜೈಲಲ್ಲಿ ನರಕ ಯಾತನೆ ಅನುಭವಿಸುತ್ತಿದ್ದಾನೆ. ಅಷ್ಟೇ ಅಲ್ಲ, ಅತ್ತ ಜಾಮೀನು ಅರ್ಜಿಗೆ ಡಿ ಗ್ಯಾಂಗ್ ಸಿದ್ಧತೆ ನಡೆಸುತ್ತಿದ್ರೆ ಇತ್ತ ವಕೀಲರನ್ನ ನೇಮಿಸಲಾಗದೆ ನಂದೀಶ್ ಫ್ಯಾಮಿಲಿ ಪರದಾಡುತ್ತಿದೆ. ಈ ನಡುವೆ ಎಫ್ಐ ನಂದೀಶ್ ಕುಟುಂಬಕ್ಕೆ ದರ್ಶನ್ ಪತ್ನಿ ಅಭಯ ನೀಡಿದ್ದಾರೆ. ವಕೀಲರನ್ನ ನೇಮಿಸಿ ಜಾಮೀನು ಕೊಡಿಸೋದಾಗಿ ವಿಜಯಲಕ್ಷ್ಮಿ ಭರವಸೆ ನೀಡಿದ್ದಾರಂತೆ. ನಂದೀಶ್ ಕುಟುಂಬದ ಜೊತೆ ನಿಂತ ವಿಜಯ. ಇತ್ತೀಚೆಗಷ್ಟೇ ವಿಜಯಲಕ್ಷ್ಮಿ ಭೇಟಿಯಾದ ನಂದೀಶ್ ಕುಟುಂಬ ಬೇಲ್ ವಿಚಾರವಾಗಿ ಚರ್ಚೆ ನಡೆಸಿದ್ದರಂತೆ. ಬೆಂಗಳೂರಿನಲ್ಲಿ ಭೇಟಿಯಾಗಿ ಕೆಲಕಾಲ ಮಾತುಕತೆ ನಡೆಸಿದ್ದಾರೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಬಳಿ ನಂದೀಶ್ ಅಕ್ಕ ನಂದಿನಿ ಅಳಲು ತೋಡಿಕೊಂಡಿದ್ದಾರೆ. ಹೀಗಾಗಿ ಜಾಮೀನು ಕೊಡಿಸುವ ವಿಚಾರದಲ್ಲಿ ವಿಜಯಲಕ್ಷ್ಮಿ ಭರವಸೆಯ ಮಾತು ಆಡಿದ್ದಾರಂತೆ. ಪ್ರಕರಣದ ವಿಚಾರವಾಗಿ ಮಾಧ್ಯಮಗಳ ಮುಂದೆ ಬರದಂತೆ ವಿಜಯಲಕ್ಷ್ಮಿ ಸಲಹೆ ನೀಡಿದ್ದಾರೆ. ಇನ್ನು ವಿಜಯಲಕ್ಷ್ಮಿ ಭರವಸೆ ಬೆನ್ನಲ್ಲೇ ನಂದೀಶ್ ಕುಟುಂಬವನ್ನ ದರ್ಶನ್ ಆಪ್ತರು ಸಂಪರ್ಕಿಸಿದ್ದಾರಂತೆ. ಆಪ್ತರ ಬಳಿಯೂ ನಂದೀಶ್ ಬಿಡುಗಡೆ ಮಾಡಿಸುವಂತೆ ಕುಟುಂಬಸ್ಥರು ಮನವಿ ಮಾಡಿದ್ದು, ನಮಗೆ ಯಾವುದೇ ಹಣ ಸಹಾಯ ಬೇಡ, ನಂದೀಶ್ ಬಿಡುಗಡೆ ಆದ್ರೆ ಸಾಕು ಅಂತ ಕಣ್ಣೀರಿಟ್ಟಿದ್ದಾರೆ. ಕಾನೂನಾತ್ಮಕ ಪ್ರಕ್ರಿಯೆಯಲ್ಲಿ ನಿಮ್ಮ ಜೊತೆಗಿರ್ತೀವಿ ಅಂತ ದರ್ಶನ್ ಆಪ್ತರು ಕೂಡ ಭರವಸೆ ನೀಡಿದ್ದಾರೆ ಎನ್ನಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸ್ಯಾಂಡಲ್ವುಡ್ನಲ್ಲೂ ಕೂಡ ಸೆಕ್ಸ್ ದೋಖಾದ ಹಲ್ಚಲ್ ತನಿಖೆಯ ಅಖಾಡವನ್ನು ಪ್ರವೇಶಿಸಿದ ರಾಜ್ಯ ಮಹಿಳಾ ಆಯೋಗ. ಕಲಾವಿದೆಯರ ಜೊತೆ ಮಹಿಳಾ ಆಯೋಗ ಸಭೆ ನಡೆಸ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ನೇತೃತ್ವದಲ್ಲಿ ಒಂದು ಮೀಟಿಂಗ್ ಫಿಕ್ಸ್ ಮಾಡಿದ್ದಾರಂತೆ. ಸೆಪ್ಟೆಂಬರ್ 13ನೇ ತಾರೀಕು ಸಭೆ ಮಾಡುವಂತೆ ಆಯೋಗ ಸೂಚನೆ ಕೊಟ್ಟಿದೆ. ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಈ ಸೂಚನೆಯನ್ನ ಕೊಟ್ಟಿದೆ ಆಯೋಗ. ಫಿಲ್ಮ್ ಚೇಂಬರ್ ಅಧ್ಯಕ್ಷರಿಗೆ ಆಯೋಗ ಪತ್ರ ಬರೆದಿದೆಯಂತೆ ಮಹಿಳಾ ಆಯೋಗ. ಸೆಪ್ಟೆಂಬರ್ 13ರ ಮೀಟಿಂಗ್ ಬಗ್ಗೆ ಈಗ ಸಾಕಷ್ಟು ಕುತೂಹಲ ಹೆಚ್ಚಿದೆ. ಮೀಟಿಂಗ್ ವೇಳೆ ಇನ್ನಷ್ಟು ಸ್ಫೋಟಕ ವಿಚಾರಗಳು ಬಯಲಾಗತ್ತಾ? ನಟಿಯರು ತಾವು ಅನುಭವಿಸಿದ ಸಮಸ್ಯೆಗಳೇನಾದರೂ ಇದ್ರೆ ಅದನ್ನು ಹೇಳ್ಕೊಳ್ತಾರಾ? ಕಾದು ನೋಡಬೇಕಾಗಿದೆ. ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ವೀರೇಶ್ ಕನೆಕ್ಟ್ ಆಗಿದ್ದಾರೆ. ವೀರೇಶ್, ಒಂದು ಕಡೆ ಒಂದಷ್ಟು ಜನ ಹೇಳ್ತಾ ಇದ್ರು ಕನ್ನಡ ಚಿತ್ರರಂಗದಲ್ಲಿ ಏನು ಆ ಥರ ಎಲ್ಲ ಇಲ್ಲ, ಹಾಗಾಗಿ ಇಲ್ಲಿ ಅಂಥ ಒಂದು ವೇದಿಕೆ ಅಥವಾ ಅಂಥ ಒಂದು ಕಮಿಷನ್ ಅಗತ್ಯ ಇಲ್ಲ ಅಂತ. ಆದರೆ ಹಲವು ಜನ ಈ ಫೈರ್ ವೇದಿಕೆ ಅಡಿಯಲ್ಲಿ ಸೈನ್ ಮಾಡಿದ್ದಾರೆ. 160ಕ್ಕೂ ಹೆಚ್ಚು ಮಂದಿ ಸೈನ್ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಸೊ ಏನಾಗಬಹುದು ಮುಂದೆ ಇದು? ಎಸ್ ಶ್ರೀಲಕ್ಷ್ಮಿ, ನಿನ್ನೆ ಸಹ ಏನು ಫೈರ್ ಆಯೋಗ ಸಿಎಂ ಅವರಿಗೆ ಮೀಟ್ ಮಾಡಿದ್ದಾರೆ, ಕೆಲವೊಂದು ವಿಷಯವನ್ನು ತಿಳಿಸಿದ್ದಾರೆ. ಅಂದ್ರೆ ಕೇರಳ ರೀತಿಯಲ್ಲಿ